ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ ನೋಡಿ, ತಂದೆ ಗೌಡ್ರ ಮೇಲಿನ ಅಂದರೆ HD ದೇವೇಗೌಡರ ಮೇಲಿನ ಒಂದು ಸಿಟ್ಟಿಗೆ ಸೂರ್ಯವಂಶ ಚಿತ್ರ ನಿರ್ಮಾಣ ಆಗಿದ್ದ ಅಂತ ಕೂಡ ಒಂದು ಈ ಟೈಟಲ್. ಈಗ ಯಾಕೆಂತಂದರೆ ಸ್ವತಃ ಈ ಥರ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಹರಿದಾಡ್ತಾ ಇರ್ತಕ್ಕಂಥ ಒಂದು ಇಮೇಜ್, ಒಂದು ಫೋಟೋದಿಂದ ಒಂದು ವಿಡಿಯೋ ಮಾಡಬೇಕಾಗಿ ಬಂತು ಅಷ್ಟೇ. ಬಟ್ ಏನಂತಂದರೆ ತಂದೆ ಮೇಲಿನ ಸಿಟ್ಟು ಏನಿದೆ ಅಂತಕ್ಕಂಥದ್ದು ಮುಂದೆ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ಮತ್ತು ಕಾಮೆಂಟ್ ಮಾಡಿ, ನಿಮಗೇನಿಸುತ್ತೆ ತಂದೆಗೌಡರ ಸಂಬಂಧ ಆಗಲಿ, ಸಿನಿಮಾ ಬಗ್ಗೆ ಆಗಲಿ ನಿಮಗೇನಿಸುತ್ತೆ ಕಾಮೆಂಟ್ ಕೂಡ ಮಾಡಿ. ಹೆಚ್ಚಿನದಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಸೂರ್ಯವಂಶ ಚಿತ್ರ ನೀವೆಲ್ಲರೂ ಕೂಡ ನೋಡಿರ್ಬೋದು. ತುಂಬ ಫೇಮಸ್ ಆದಂಥ ಚಿತ್ರ, ನಮ್ಮ ಕನ್ನಡ ಚಿತ್ರರಂಗದಲ್ಲೇ ತುಂಬ ವಿಷ್ಣು ಸರ್ದ ಒಂದು ಫೇಮಸ್ ಚಿತ್ರ ಅಂತಂದರೆ ಅದು ಸೂರ್ಯವಂಶ ಮಾತ್ರ. ನೋಡಿ, ತಂದೆಯ ಮಾತನ್ನು ಕೇಳಿದ ಇವನೊಬ್ಬ ನಿಷ್ಪ್ರಯೋಜಕ ಅಂತ ಈ ಡೈಲಾಗ್ ಬರೋದು ವಿಷ್ಣುವರ್ಧನ್ ಸರ್ ಒಂದು ಸೂರ್ಯವಂಶ ಸಿನಿಮಾದಲ್ಲಿ ನೀವು ನೋಡಿರ್ಬೋದು. ಅವರ ಸೂಪರ್ ಹಿಟ್ ಸಿನಿಮಾ ಸೂರ್ಯವಂಶ ಚಿತ್ರದ್ದು ಈ ಡೈಲಾಗು ಕುಮಾರಸ್ವಾಮಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಅಲ್ವಾ? ನೋಡಿ, ಸಂಬಂಧ ಇದೆ. ನೋಡಿ, ಜೀವನದಲ್ಲಿ ಯಾವುದೇ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದೆ ಅರ್ಧದಲ್ಲಿ ಕೈ ಬಿಡುತ್ತಿದ್ದ ಒಂದು ಕುಮಾರಸ್ವಾಮಿಯವರ ಒಂದು ಮುಂದಿನ ಭವಿಷ್ಯದ ಬಗ್ಗೆ ಅದು ತಂದೆಯವರು ದೇವೇಗೌಡರು ಬಹಳ ಚಿಂತೆ ಇತ್ತಂತೆ. ಹಿಂದೆ ತುಂಬ ಚಿಂತೆ ಮಾಡ್ತಾಯಿದ್ರು. ಹಿಂದೆ ಎಲ್ಲ ನಮ್ಮ ಮಗ ಈ ರೀತಿ ಹಾಳಾಗೋಗಿದ್ದಾನೆ, ಏನು ಜೀವನದಲ್ಲಿ ನಮ್ಮ ಪಕ್ಷವನ್ನು ಬೆಳೆಸ್ತಾ ಇಲ್ಲ, ನಮ್ಮ ಹೊರೆವತ್ತ ಮಹಿಳೆ ಅಂತ ನಾವೇನು ಕರಿತೀವಿ JDS ಪಕ್ಷವನ್ನು ಬೆಳೆಸ್ತಾ ಇಲ್ಲ, ರಾಜಕೀಯದಲ್ಲಿ ತುಂಬ ಒಳ್ಳೆತನ ಮಾಡ್ತಾ ಇಲ್ಲ, ಇವನು ಜೀವನ ಒಳ್ಳೆಯದಾಗಿ ಬೆಳೀತಾ ಇಲ್ಲ. ನೋಡಿ, ರಾಜಕೀಯದಲ್ಲಿ ಬೆಳೆದವನು ಯಾವ ಥರ ಅಂತಂದರೆ, ರಾಜಕೀಯ ಜೀವನ ಆರಂಭಿಸುವ ಮುನ್ನ ಒಂಥರ ಏನಿರುತ್ತೆ ಅಂತಂದರೆ ಜೀವನ. HD ಕುಮಾರಸ್ವಾಮಿ ಸಿನಿಮಾ ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಅಂತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೇ ಇರ್ಬೋದು. ಯಾಕೆಂದರೆ ತಾವು ಪ್ರೊಡ್ಯೂಸರ್ ಆಗಿ, ನಿರ್ಮಾಪಕರಾಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಂಥವ್ರು ಅನಿತಾ ಕುಮಾರಸ್ವಾಮಿ ಆಗಿರ್ಬೋದು ಅವರೇನೆ. ನೋಡಿ, HDK ಹೋಮ್ ಬ್ಯಾನರ್ನಲ್ಲಿ ಸಿನಿಮಾ ಮಾಡಿದ್ದೇನೆ. ಈ ಸಿನಿಮಾ ನಿರ್ಮಾಪಕರಾಗುವ ಮುನ್ನ ಕುಮಾರಸ್ವಾಮಿ ಹಳೆ ಮೈಸೂರು ಭಾಗದಲ್ಲಿ ಸಿನಿಮಾ ವಿತರಕರಾಗಿದ್ದರಂತೆ, ತನ್ನದೇ ಚಿತ್ರಮಂದಿರವೊಂದಲ್ಲಿ ಹೊಂದ್ಕೊಂಡಿದ್ರಂತೆ. ಚಿತ್ರೋದ್ಯಮದ ಪಲ್ಸ್ ಅಂದೇ ಕುಮಾರಸ್ವಾಮಿ ಅಂತ ಕೂಡ ಕರಿತಿದ್ರಂತೆ. ಮೈಸೂರಿನಲ್ಲಿ ಚೆನ್ನಾಂಬಿಕಾ ಫಿಲ್ಮ್ಸ್ ಬ್ಯಾನರ್ ಹುಟ್ಟುಹಾಕಿದ ಕುಮಾರಸ್ವಾಮಿಯವರು ಎಷ್ಟೋ ಸಿನಿಮಾಗಳ ರೀಲ್ಗಳನ್ನು ಬೆಂಗಳೂರಿನಿಂದ ತಾನೇ ಮೈಸೂರು ಪ್ರಾಂತ್ಯಕ್ಕೆ ತೆಗೆದುಕೊಂಡು ಬಂದ ಉದಾಹರಣೆಗಳು ಕೂಡ ಇವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಚೆನ್ನಾಂಬಿಕಾ ಫಿಲ್ಮ್ಸ್ನ ಉದ್ಯೋಗಿ ನೆನಪಿಸ್ಕೊಂಡಿದ್ದಾರೆ ಇದನ್ನು. ನೋಡಿ, ಸದ್ದಿಲ್ಲದೆ HDK ವಿದೇಶಕ್ಕೆ ಕೂಡ ಆರಿದ್ದಂತೂ ಅವಾಗೆಲ್ಲ ಹೋಗಿದ್ದಂತೂ ನೀವು ಕೇಳ್ಬೋದು. ಬಟ್ ಈಗ ಸೂರ್ಯವಂಶ ಸಿನಿಮಾ ಕೂಡ ನೀವು ಡೈಲಾಗ್ಗಳನ್ನ ಆಗಾಗ ಕೇಳ್ತಾ ಇರ್ತೀರಾ, ಫೇಸ್ಬುಕ್ಕಲ್ಲಿ ಆಗ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕೂಡ ನೀವು ನೋಡ್ತಾ ಇರ್ತೀರಾ. ಕುಮಾರಸ್ವಾಮಿಯವರ ಸೂರ್ಯವಂಶ ಚಿತ್ರ ನಿರ್ಮಿಸಿದ್ದು ತಂದೆ ಮೇಲಿನ ಒಂದು ಸಿಟ್ಟಿಗೆ ಸೈಡಿನಲ್ಲಿ ಈ ಟೈಮಲ್ಲಿ ಈ ಕಥೆಯನ್ನು ಚೇಂಜ್ ಮಾಡಿ ಬೇರೆ ಕಥೆಯನ್ನು ಹಾಕಿ ಸೂರ್ಯವಂಶ ಸಿನಿಮಾವನ್ನು ಮಾಡಿದ್ದು. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದಿಂದ ತುಂಬ ಪ್ರೇರಿತರಾಗಿದ್ದ ಕುಮಾರಸ್ವಾಮಿ ಅವರಂತೆ ತುಂಬ ಪ್ರೇರಿತರಾಗಿದ್ದರಂತೆ. ಡ್ರೆಸ್ ಹಾಕೊಳ್ತಿದ್ರಂತೆ, ಅವ್ರದ್ದೇ ಒಂದು ಶೈಲಿಯಲ್ಲಿ ಡ್ರೆಸ್ ಹಾಕೊಳ್ತಿದ್ರು. ಚಿತ್ರಮಂದಿರದ ಪ್ರೊಜೆಕ್ಟರ್ ರೂಮ್ನಲ್ಲಿ ಇಡೀ ಚಿತ್ರ ವೀಕ್ಷಿಸುತ್ತಿದ್ದೆ. ಇದರಿಂದ ಪ್ರೇಕ್ಷಕ ಯಾವ ಸನ್ನಿವೇಶಕ್ಕೆ ಹೆಚ್ಚು ಸ್ಪಂದಿಸ್ತಾನೆ ಅಂತಕ್ಕಂಥದ್ದು ತಿಳಿದು ಬರ್ತಿತ್ತು. ಮತ್ತು ಅಂದಿನ ಘಟನೆಗಳನ್ನು HDK ಮೆಲುಕು ಹಾಕ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಬಟ್ ಆದರೂ ಕೂಡ ನೋಡಿ, ಕನ್ನಡ ಚಿತ್ರಗಳ ಮಾರ್ಕೆಟ್ ರೇಟನ್ನು ಏರಿಸಿದವನು ನಾನು ಅಂತ ಕೂಡ ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ. 5 ರಿಂದ 6 ಲಕ್ಷಕ್ಕೆ ಮಾರಾಟವಾಗುತ್ತಿದ್ದ ಕನ್ನಡ ಚಿತ್ರಗಳ ವಿತರಣೆಯ ಹಕ್ಕುಪತ್ರವನ್ನು 10 ಲಕ್ಷಕ್ಕೂ ಹೆಚ್ಚಿನ ಮೊತ್ತಕ್ಕೆ ಮೊದಲು ಖರೀದಿಸಲು ಆರಂಭಿಸಿದ್ದೆ ಕುಮಾರಸ್ವಾಮಿ ಅವರು. ಬಟ್ ನೋಡಿ, ಈ ಚಿತ್ರ ಅಂತೂ ಅಂಬರೀಷ್ ಅಭಿನಯದ ಇಂದ್ರಜಿತ್ ಸಿನಿಮಾ ಅಂತ ನೀವು ಕೇಳಿರ್ಬೋದು. ಅಂಬರೀಷ್ ಅಭಿನಯದ ಇಂದ್ರಜಿತ್ ಮತ್ತು ಪ್ರಭಾಕರ್ ಅವರ ಚಿತ್ರವನ್ನು 15 ಲಕ್ಷಕ್ಕೆ ಕೂಡ ಖರೀದಿಸಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಡಿಸ್ಟ್ರಿಬ್ಯೂಟರ್ ಮಾಡಿದ್ರಂತೆ. ನಾನೇ ಖುದ್ದಾಗಿ ನನ್ನ ಹಳೆ ಅಂಬಾಸಿಡರ್ ಕಾರಿನಲ್ಲಿ ಸಿನಿಮಾ ರೀಲ್ ತಗೊಂಡುಕೊಂಡು ಹೋಗ್ತಿದ್ದೆ. ಮತ್ತು ಕುಮಾರಸ್ವಾಮಿಯವರು ಹಳೆ ನೆನಪನ್ನು ಪ್ರಜಾ TVಯ ಕಾರ್ಯಕ್ರಮವೊಂದರಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಏನಂತಂದರೆ ಚಿತ್ರ ಅಂತಂದರೆ ಸೂರ್ಯವಂಶ ಚಿತ್ರದ ಬಗ್ಗೆ ನಾವು ಇನ್ನೂ ಹೇಳ್ಬೇಕಂತಂದರೆ, ಸೂರ್ಯವಂಶ ಚಿತ್ರದಲ್ಲಿ ತಂದೆ ತನ್ನ ಕೊನೆಯ ಮಗನನ್ನು ಕನಕ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನೋಡಿ ನಿಷ್ಪ್ರಯೋಜಕ ಎನ್ನುವ ಹಾಗೆ ನೋಡ್ತಿದ್ರು. ಸಿನಿಮಾ ವಿತರಕರಾಗುವ ಮುನ್ನ ಕುಮಾರಸ್ವಾಮಿಯವರನ್ನ ತಂದೆ ಗೌಡ್ರು ಚಿತ್ರದಲ್ಲಿ ಮಟ್ಟಕ್ಕಿಲ್ಲ, ಇವನು ಯಾವುದು ಮಟ್ಟಕ್ಕೂ ಇಲ್ಲ ಅಂತ ಕೂಡ, ಕೆಲಸಕ್ಕೆ ಬಾರದವನು ಅಂತ ಕೂಡ ಕರಿತಿದ್ರು ಅವ್ರ ತಂದೆ. ನೋಡಿ, ಸಿನಿಮಾ ಅಂತಂದರೆ ನೋಡಿ, ಯಾವ ರೀತಿ ಟೈಟಲ್ಗಳು, ಆ ಟೈಟಲ್ ಜೊತೆಗೆ ತಕ್ಕನಾಗಿ ಕಥೆಗಳನ್ನು, ಒಂದು ಡೈಲಾಗ್ಗಳನ್ನು ನಿರ್ಮಾಣ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಇದರಲ್ಲೂ ಅಷ್ಟೇ ನೋಡಿ, ದೇವೇಗೌಡರು ತನ್ನ ಮಗನ ಮೇಲೆ ಎಷ್ಟು ಪ್ರೀತಿ, ನಮ್ಮ ಮಗ ಈ ರೀತಿ ಮಾಡ್ತಾನೆ, ಮುಂದೆ ಬೆಳೀತಾನೆ, ಏನೋ ಮಾಡ್ತಾನೆ ಅಂತ ಕೂಡ ಒಂದು ಗೌರವವನ್ನು ಇಟ್ಕೊಂಡಿರ್ತಾರೆ. ಬಟ್ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಈ ಸೂರ್ಯವಂಶ ಚಿತ್ರದ ಒಂದು ಕಥೆನೇ ಕೂಡ ಅಪ್ಪ ಮಗನಿಗೆ ಕೂಡ ಹೋಲ್ಕೊಳ್ಳುತ್ತೆ, ಅದು ಕುಮಾರಸ್ವಾಮಿಯವರ ಕಥೆಯನ್ನೇ ಹೋಲುತ್ತೆ ಎಂದು ಕೂಡ ಹೇಳಲಾಗಿದೆ. ನೋಡಿ, ಕೆಲಸಕ್ಕೆ ಬಾರದವನು ಸ್ವಂತ ಕಾಲಿನಲ್ಲಿ ಯಾರ ಬೆಂಬಲವೂ ಇಲ್ಲದೆ ಕುಟುಂಬಕ್ಕೆ ಸಾಧಿಸಿ ತೋರಿಸ್ಬೇಕು ಎನ್ನುವ ಒಂದು ಕುಮಾರಸ್ವಾಮಿಯವರ ಒಂದು ಛಲಕ್ಕೆ ಸ್ಫೂರ್ತಿಯಾಗಿ ಕಂಡಿದ್ದು ಅಂದರೆ ಸೂರ್ಯವಂಶ ಚಿತ್ರಕಥೆ ಅಂತ. ನೋಡಿ, ತಂದೆಯ ಅನುಮತಿ ಪಡೆಯದೆ ಸೀದಾ ಈ ಚಿತ್ರ ನಿರ್ಮಾಣಕ್ಕೆ ಕುಮಾರಸ್ವಾಮಿ ಮುಂದಾದ್ರಂತೆ.
ಯಾಕೆಂತಂದರೆ ನೋಡಿ, ತಂದೆಯ ಒಂದು ಅನುಮತಿ ಪಡ್ಕೊಳ್ದೇ ಮುಂದಾಗಿದ್ದಾರೆ ಅಂತಂದರೆ ಗೌಡ್ರಿಗೂ ಕೂಡ ಈ ವಿಷಯ ಕೂಡ ಗೊತ್ತಿರಲಿಲ್ವಂತೆ. ದೇವೇಗೌಡರಿಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ. ಚಿತ್ರ ಬಿಡುಗಡೆಗೆ ತನಕನೂ ಕೂಡ ದೇವೇಗೌಡರಿಗೆ ಮಗ ಚಿತ್ರ ನಿರ್ಮಿಸಿದ್ದಾನೆ ಎನ್ನುವ ಒಂದು ಅರಿವೇ ಇರಲಿಲ್ವಂತೆ. ಸೂರ್ಯವಂಶ ಚಿತ್ರದಲ್ಲಿ ಕೆಲಸಕ್ಕೆ ಬಾರದವನನ್ನು ಎಂದು ಕೂಡ ದೂರವಿಟ್ಟಿದ್ದ ಪುತ್ರ ಇವತ್ತು ಮುಂದೆ ದೊಡ್ಡ ಉದ್ಯಮಿಯಾಗಿ ತಂದೆಯ ಹೆಸರನ್ನೇ ಮತ್ತಷ್ಟು ಏರಿಸ್ತಾನೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಚಂದ್ರಚಕೋರಿ ಚಿತ್ರ ಅಂತ ನೀವು ಕೇಳಿರ್ಬೋದು, ಅಲ್ಲೂ ಕೂಡ ಇಷ್ಟೇ. ಸೂರ್ಯವಂಶ ಚಿತ್ರ ಹೇಗೆ ಸೂಪರ್ ಹಿಟ್ ಆದಮೇಲೆ ಇನ್ನೊಂದು ಚಿತ್ರವನ್ನು ಕೈಗೆತ್ತಿಕೊಳ್ತಾರೆ. ಅದು ಮುರಳಿ ಅಭಿನಯದ ಎಸ್ ನಾರಾಯಣ್ ನಿರ್ದೇಶನದ ಚಂದ್ರಚಕೋರಿ ಚಿತ್ರ ಕೂಡ, ಈ ಚಿತ್ರ ಕುಮಾರಸ್ವಾಮಿ ಅವರಿಗೆ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಬೆಳೆಯನ್ನು ತಂದುಕೊಡುತ್ತೆ. ಈಗ ಮಗನ ಜಾಗ್ವಾರ್ ಚಿತ್ರ ಕೂಡ ಮೂಲಕ ಕುಮಾರಸ್ವಾಮಿ ಅವರು ಮತ್ತೆ ಚಿತ್ರವನ್ನು ಕೂಡ ನಿರ್ಮಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಹಿಂದೆ 2020ರಲ್ಲಿ ತುಂಬ ದೊಡ್ಡ ಸದ್ದು ಮಾಡಿತ್ತು. ಸದ್ದಿಲ್ಲದೆ ನಡೀತಾ ಇದೆ ಒಂದು ಜಾಗ್ವಾರ್ ಶೂಟಿಂಗ್ ಕೂಡ ಅಂತ ಕೂಡ ಹೇಳ್ಬೋದು ಹಿಂದೆ. ಬಟ್ ಏನಂತಂದರೆ ಮಗನ ಒಂದು ವಿಚಾರಕ್ಕೆ ಬಂದರೆ, ಅಪ್ಪ ಮಗ ಅಂತ ಬಂದರೆ ನೋಡಿ, ಜೀವನದಲ್ಲಿ ತಂದೆ ಮಕ್ಕಳ ಸಂಬಂಧ ಹೇಗಿರುತ್ತೆ ಅಂತಂದರೆ, ಎಲ್ಲರೂ ತಂದೆ ಮಕ್ಕಳು ಕೂಡ ಒಂದಾಗಿರಲ್ಲ. ಕೆಲವರು ತಂದೆಯನ್ನು ದೂರ ಇಟ್ಟಿರ್ತಾರೆ, ತಾಯಿಯನ್ನು ಆದಷ್ಟು ತುಂಬ ದೊಡ್ಡ ದೂರ ಇಟ್ಟಿರ್ತಾರೆ. ಯಾಕೆಂತಂದರೆ ಈ ವಿಷಯ ಯಾಕೆ ಈ ಥರ ದೂರ ಇಟ್ಟಿರ್ತಾರೆ ಅಂದರೆ, ತನ್ನ ಅಪ್ಪ ಆದಂಥವನು ಮಗನಿಗೆ ಏನು ಮಾಡಲಿಲ್ಲ ಜೀವನದಲ್ಲಿ, ಏನಾದರೂ ಒಂದು ಮುಂದೆ ಬರುವಂಥ ಒಂದು ದೊಡ್ಡ ಅವಕಾಶವನ್ನು ಕೊಡಲಿಲ್ಲ. ಈಗ ನೋಡಿ, ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತಕ್ಕಂಥದ್ದು ಎಲ್ಲರ ಇಷ್ಟ, ಹೌದು, ಇಲ್ಲ ಅಂತಲ್ಲ. ನಮ್ಮ ಕಾಲ ಮೇಲೆ ನಾವು ಬೆಳೆದು ನಿಂತ್ಕೋಬೇಕು. ತಂದೆಯ ಮೇಲೆ ಹೊರೆಯನ್ನು ಹೊರಬಾರ್ದು. ತಂದೆ ತಾಯಿಯರನ್ನು ಜನ್ಮ ಕೊಟ್ಟಿದ್ದಾರೆ ನಿಜ, ಅವರು ಹೆಸರನ್ನು ನಾಮಕರಣ ಮಾಡಿದ್ದಾರೆ, ನಮ್ಮನ್ನು ಓದಿಸಿ ಬೆಳೆಸಿ ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಬಟ್ ಆದರೂ ಕೂಡ ಇನ್ನು ಮುಂದೆ ಅವ್ರಿಗೆ ದೊಡ್ಡ ದೊಡ್ಡ ಕಷ್ಟಗಳನ್ನು ಕೊಡಬಾರ್ದು. ನೋಡಿ, ಈಗ ದೇವೇಗೌಡರ ಒಂದು ಕುಟುಂಬದಲ್ಲಿ ಕೂಡ HDK ಅವರ ಒಂದು ಕುಟುಂಬದಲ್ಲಿ ಇದೇ ರೀತಿಯಾಗಿತ್ತು. ಹಿಂದೆ ಅಪ್ಪ ಮಕ್ಕಳ ಒಂದು ಸಂಬಂಧ ದೂರ ಇದ್ದರು, ಎಷ್ಟೋ ವರ್ಷಗಳ ಹಿಂದೆ ದೂರ ಇದ್ದರು. HD ರೇವಣ್ಣ ಕೂಡ ದೂರ ಇದ್ದರು. ತಂದೆ ಮಕ್ಕಳ ಸಂಬಂಧದಿಂದ ತುಂಬ ದೂರ ಇದ್ಕೊಂಡು ತನ್ನ ಒಂದು ಏನಿದೆ ಅವರ ಒಂದು ಮಕ್ಕಳ ಸಂಬಂಧ ಏನಿದೆ ತುಂಬ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲೇ ತುಂಬ ದೂರ ಇರೋದ್ರಿಂದ ಇವರು ನೋಡಿ, ತುಂಬ HDK ಅಂತ ನಾವು ಒಂದು ಕುಟುಂಬ ನಾವೇನು ಕರಿತೀವಿ, ಅದರಲ್ಲೂ ಕೂಡ ತುಂಬ ರಾಜಕೀಯದಂತ ದೊಡ್ಡ ಸದ್ದು ಮಾಡಿತ್ತು. ಹಿಂದೆ ಎಲ್ಲ ನಮ್ಮ ಮಂಡ್ಯ ಹಾಸನ ಕ್ಷೇತ್ರಗಳಲ್ಲಿ ತುಂಬ ದೊಡ್ಡ ಸದ್ದು ಮಾಡಿತ್ತು. ಈಗಲೂ ಕೂಡ ಅಷ್ಟೇ. JDSನ ಭದ್ರಕೋಟೆ ಅಂತ ಕೂಡ ಕರಿತೀವಿ. ಮಂಡ್ಯದಲ್ಲಿ, ಹಾಸನದಲ್ಲಿ ಎಲ್ಲ ಫುಲ್ JDSದೇ ಹವಾ ಇರೋದ್ರಿಂದ JDSನ್ನೇ ಕರಿತಾ ಇದ್ದೀವಿ ನಾವೀಗ ಭದ್ರಕೋಟೆ ಅಂತ. ಬಟ್ ಏನಂತಂದರೆ ಕುಮಾರಸ್ವಾಮಿಯವರ ಒಂದು ಸಂಬಂಧ ಏನಂತಂದರೆ, ನೀವು ಕೇಳಿರ್ಬೋದು, ಸಿನಿಮಾಗೆ ಇದೇ ಕಥೆ ಇರಲಿ ಅಂತ ಕೂಡ ಎಸ್ ನಾರಾಯಣ್ ಸರ್ಗೆ ಹೇಳಿದ್ರಂತೆ ಆ ಟೈಮಲ್ಲಿ. ಅಪ್ಪ ಮಕ್ಕಳ ಸಂಬಂಧ ಈ ರೀತಿ ಇರಲಿ, ಯಾಕೆಂದರೆ ನಮ್ಮ ತಂದೆನ ನಾನು ಹಿಂದೆ ತುಂಬ ದ್ವೇಷ ಮಾಡ್ತಿದ್ದೆ, ಸದ್ಯಕ್ಕೆ ಈಗ ಆ ಥರ ಇಲ್ಲ, ಅದರಿಂದ ಅದೇ ಕಥೆನೇ ಇರಲಿ, ಅಪ್ಪನೂ ಕೂಡ ಇದನ್ನು ನೋಡಿ ಖುಷಿ ಆಗಲಿ. ನೋಡಿ, ನಮ್ಮ ತಂದೆ ದೇವೇಗೌಡರು ಕೂಡ ಇದನ್ನು ನೋಡಿ, ಸಿನಿಮಾ ನೋಡಿ ಖುಷಿ ಆಗ್ತಾರೆ ಅಂತ ಕೂಡ ಕುಮಾರಣ್ಣನೇ ಕೂಡ ಸ್ವತಃ ಹೇಳಿದ್ರಿಂದ ಕಥೆಯನ್ನು ಚೇಂಜ್ ಮಾಡಿದ್ರಂತೆ. ನೋಡಿ, ಆ ಟೈಮಲ್ಲಿ ಈಗ GT ದೇವೇಗೌಡ ಅಂತ ನಾವು ಏನು ಕರಿತೀವಿ, ಅವರು ಕೂಡ ಕುಮಾರಣ್ಣ ಶ್ರೀಕೃಷ್ಣ ಇದ್ದಂಗೆ, ಆ ಥರ ಎಲ್ಲ ತಪ್ಪು ಯಾವತ್ತೂ ಮಾಡಲ್ಲ. ತಂದೆ ಮೇಲೆ ಯಾವತ್ತೂ ತನ್ನ ಒಂದು ಅಭಿಮಾನವನ್ನು ಕಳ್ಕೊಳ್ಳಲ್ಲ ಅವರು. ಯಾವತ್ತೂ ಅಭಿಮಾನವನ್ನು ಮಾತ್ರ ಅಲ್ಲ, ಏನೇ ಆದರೂ ಒಂದು ವಿಷಯ ಆಗಲಿ ಕುಮಾರಣ್ಣ ಈ ರೀತಿ ನಡ್ಕೊಳ್ಳಲ್ಲ. ಎಲ್ಲದಕ್ಕೂ ಒಂದು ವಿಷಯದಲ್ಲಿ ತಲೆ ಹಾಕ್ತಾರೆ, ಒಂದು ತಲೆ ಎತ್ತಿ ನಿಲ್ತಾರೆ, ಮತ್ತು ಒಂದು ಕಷ್ಟಗಳು ಬರಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಮುನ್ನುಗ್ಗಿ ನಡೀತಾರೆ ಕುಮಾರಣ್ಣ. ನಾನು ಕಂಡಂಥ ಕುಮಾರಣ್ಣ ಅಂತಂದರೆ ಅದು ಈಗಿನ ಕಾಲದ ಕುಮಾರಣ್ಣ ಬೇರೆ, ಆಗಿನ ಕಾಲದ ಕುಮಾರಣ್ಣನೇ ಬೇರೆ. ಆ ಥರ ಎಲ್ಲ ಏನು ದಯವಿಟ್ಟು ಹೇಳೋಕ್ಕೆ ಹೋಗಬೇಡಿ. ಕುಮಾರಣ್ಣ ಅವತ್ತಿಂದ ಇವತ್ತಿನವರೆಗೂ ಜನಗಳ ಸೇವೆಯಲ್ಲೇ ಕರೀತಾ ಬಂದಿದ್ದಾರೆ, ಮತ್ತು ತಂದೆಗೆ ಕೂಡ ಅಷ್ಟೇ ಗೌರವವನ್ನು ಕೊಡ್ತಾಯಿದ್ದಾರೆ ಅಂತ ಕೂಡ GT ದೇವರು ಕೂಡ ಹೇಳ್ಕೊಂಡಿದ್ರು. ನೋಡಿ, ಇನ್ನು ಮುಂದಿನ ಎಪಿಸೋಡಲ್ಲಿ ನೆಕ್ಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.